ಆಮೇಲೆ ಮುಷ್ಕರದಲ್ಲಿ ಭಾಗವಹಿಸಿದಂತಹ ಸಾರಿಗೆ ನೌಕರರ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿದೆ. ಏನು ಸರ್ ಅದು ಅಂತ? ಇದು ಒಂದು ನೋಡಿ, ನಾವು ನಮ್ಮ KSRTC MD ಅವ್ರನ್ನ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಮೀಟ್ ಮಾಡಿ ಒಂದು 11ನೇ ತಾರೀಕಿನ ಮೆಮೊರಂಡಮ್ ಕೊಟ್ಟಿದ್ದೇವೆ. ಅದರಲ್ಲಿ ಹಲವಾರು ಅಂಶಗಳು ರೇಸ್ ಮಾಡಿದ್ದೀವಿ. ಫಾರ್ ಇನ್ಸ್ಟೆನ್ಸ್, ಸೆಷನ್ ಆದ ತಕ್ಷಣ ಕರಿತೀವಿ ಅಂತ ಅವ್ರು ಹೇಳಿದರು. ಮೀಟಿಂಗ್ ಕರೆಸಿ ನೀವು ಮೊದಲು ಕೇಳಿದ್ದೀವಿ, ಅವರು ಅದನ್ನು ಪ್ರಯತ್ನ ಪಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದರಲ್ಲಿ ಒಂದು ಅಂಶ ನಾವೇನು ಹೇಳಿದ್ವಿ, ಹಲವಾರು ಕಡೆ ಹಿಂಸೆ ಕಿರುಕುಳಗಳು ಆರಂಭ ಆಗಿವೆ, ಇನ್ನು ಉಳಿದ ಕಡೆ ಕಂಟಿನ್ಯೂ ಹೋಗ್ತೀವಿ. ಹೊಸದಾಗಿ ಏನು ಮಾಡಿದೆ, ಕೆಲವು ಕಡೆ ಕೆಲವು ಅಧಿಕಾರಿಗಳು ಸಾಫ್ಟ್ ಕಾರ್ನರ್ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ಅಧಿಕಾರಿಗಳು ಸ್ಟ್ರೈಕನ್ನು ಒಂದೇ ರೀತಿ ನೋಡಿದ್ದು ನಾವು ಹೇಳಲ್ಲ. ಯಾಕೆಂದರೆ ನಾವು ಅರಿಯರ್ಸ್ ತಗೊಂಡು 38 ತಿಂಗಳು, ಅವ್ರ ಜೇಬಿಗೂ 38 ತಿಂಗಳು ಅರಿಯರ್ಸ್ ಹೋಗುತ್ತೆ. ನಾವು 1000ರಲ್ಲಿ ತಗೋತೀವಿ, ಅವ್ರು ಲಕ್ಷದಲ್ಲಿ ತಗೊಳ್ತಾರೆ. ಅದರಿಂದ ಎಲ್ರಿಗೂ ಒಂದು ಬಕೆಟಲ್ಲಿ ಟಾರ್ ತಗೊಂಡು ನಾನು ಪರ್ಕೆ ಇಟ್ಕೊಂಡು ಬೆಳಿಕ್ಕೆ ಹೋಗಲ್ಲ. ಸಿಂಪತ್ತಿ ಇಟ್ಕೊಂಡ್ರು ಇದ್ದಾರೆ, ಎಲ್ಲರೂ ಏನು ಮೇಲೆ ಬಿದ್ದಿಲ್ಲ. ಬಟ್ ಕೆಲವು ಒಂಥರ ದುರಹಂಕಾರ ಮೇಲೆ ಬೀಳ್ತೀವಿ. ಅದಕ್ಕೆ ನಾವು MD ಅವರು ಕೊಟ್ಟರು ಮೆಮೊರಂಡಮ್ದಲ್ಲಿ ಏನು ಹೇಳಿದ್ದೀವಿ ನೋಡಿ, ಸ್ಟ್ರೈಕ್ ಫೇಲ್ ಆಗಿಲ್ಲ. ಇವಾಗ ನಮ್ಮ ಸ್ಟ್ರೈಕಿಗೆ ಯಾರು ರೆಸ್ಪಾಂಡ್ ಮಾಡ್ದೇನೆ, ಓಕೆ, ಬಸ್ ನಡೆಸ್ಕೊಂಡು ನಿಮಗೆ ಅವತ್ತು 30 ಕೋಟಿ ಆದಾಯ ಬಂದಿದ್ದರೆ ಆವಾಗ ನಾವು ಕತ್ತು ತೆಗೆಸ್ಕೊಂಡು ಬರ್ತೀವಿ. ಇವಾಗ ಎದೆ ಎತ್ಕೊಂಡು ಬಂದಿದ್ದೀವಿ, ರೈಟ್? ಇನ್ನೊಂದು ದಿವಸ ಸ್ಟ್ರೈಕ್ ಆಗಿದ್ದರೆ BTS ಎಲ್ಲ ಬಂದಾಗಿರೋದು. ಆದ್ದರಿಂದ ಅಧಿಕಾರಿಗಳು ಸ್ಟ್ರೈಕ್ ಫೇಲ್ ಆಗಿಬಿಟ್ಟಿದೆ, ತಮ್ಮ ಬೂಟ್ ಕಾಲು ನಮ್ಮ ತಲೆ ಮೇಲೆ ಇಡಬಹುದು ಅನ್ನೋ ಒಂದು ಅಭಿಪ್ರಾಯ ಅವ್ರಿಗೆ ಬರಬಾರ್ದು. ನೀವು ಆ್ಯಕ್ಷನ್ ತೊಗೊಳ್ಳಿ, ಅಡ್ವೈಸ್ ಮಾಡಿ ನಾವು ಕೇಳಿದ್ದೀವಿ. ಅದನ್ನು ತಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಮ್ಯಾನೇಜ್ಮೆಂಟ್ನ, ಸರ್ಕಾರನ ಮತ್ತು ಅಧಿಕಾರಿಗಳನ್ನೂ ಅಷ್ಟೇ. ನೋಡ್ರಪ್ಪ, ನಿಮ್ಮ ಯುದ್ಧ ನಾವು ಮಾಡ್ತಾಯಿದ್ದೀವಿ. ಆಫ್ಟರ್ ಆಲ್ ವಿ ಲೂಸ್ ಸ್ಯಾಲ್ರಿ, ಚಾರ್ಜ್ ಶೀಟ್ಗಳು ನೀವು ಕೊಟ್ಟಿದ್ದೀರಾ. ಇವಾಗ ಉದಾಹರಣೆಗೆ 5ನೇ ತಾರೀಕು ಸ್ಟ್ರೈಕ್ ಮಾಡಿದ್ವಿ, ರೈಟ್? 4ನೇ ತಾರೀಕಿಗೆ ಕೆಲವು ಕಡೆ ಬಸ್ ನಿಲ್ಲಿಸಿದ, ರಾತ್ರಿ ಬಸ್ಗಳು. ಯಾಕೆಂದರೆ 6 ಗಂಟೆ ಮೇಲೆ ಅದು ಬಸ್ ಡೆಸ್ಟಿನೇಷನ್ ರೀಚ್ ಆಗಬೇಕಾಗೋದು. 4ನೇ ತಾರೀಕಿನೂ ಸ್ಟ್ರೈಕ್ ಮಾಡಿದೆ ಅಂತ ಅವ್ರು ಚಾರ್ಜ್ ಕೊಟ್ಟಿದ್ದಾರೆ. ಹಿಂದೆ 21ರಲ್ಲಿ ಸ್ಟ್ರೈಕ್ ಆದಾಗ ಹಲವಾರು ಬಸ್ಸುಗಳಿಗೆ ಕಲ್ಲು ಹೊಡೆದ್ರು, ಮಿಸ್ಕ್ರಿಯೆಂಟ್ಸು. ನಾನು ಯಾರು ಹೊಡೋದು ಅಂತ ಹೇಳ, ಅದು ಸರ್ಕಾರ ಪತ್ತೆ ಮಾಡೋಕ್ಕಾಯಿತು. ಒಬ್ಬ ರಸೂಲ್ ಔಟಿ ಅಂತ ಜಮಖಂಡಿ ಡಿಪೋ ಡ್ರೈವರು, ಅವ್ನು ಡ್ರೈವ್ ಮಾಡ್ತಿದ್ದಾಗ ಕಲ್ಲು ಬಿದ್ದು ಸ್ಪಾಟ್ ಔಟ್ ಆದ. ಆದರೆ 4ನೇ ತಾರೀಕು ಇವನು ಹೋಗಿ 5ನೇ ತಾರೀಕು ಬೆಳಗ್ಗೆ 7 ಗಂಟೆ ಡೆಸ್ಟಿನೇಷನ್ ರೀಚ್ ಆಗಿ ಯಾವನಾದ್ರು ಕಲ್ಲು ಹೊಡೆದ್ರೆ ಸಾಯ್ತಾನೆ. ಪ್ರಾಣ ಭಯ ಇದೆ ಡ್ರೈವರಿಗೆ, ಕಂಡಕ್ಟ್ರಿಗೆ. ಇವರೇನು ರಕ್ಷಣೆ ಮಾಡಲ್ಲ. ಇದುವರೆಗಾಯಿತು. ಔಟಿನ ಆ ಕಲ್ಲು ಯಾರು ಹೊಡೆದು ಅಂತ ಇವ್ರು ಪತ್ತೆ ಮಾಡೋಕ್ಕಾಗಿಲ್ಲ. ಯಾರೋ ಇನ್ನೋಸೆಂಟ್ನ ಹಿಡ್ಕೊಂಡು ಹೋದರು. ಆದ್ದರಿಂದ 4ನೇ ತಾರೀಕು ಬಂದಿಲ್ಲ, ಅದಕ್ಕೆ ಚಾರ್ಜ್ ಶೀಟ್. 4ನೇ ತಾರೀಕು ನೀನು ಬಂದಿಲ್ಲ, 30,000 ರೂಪಾಯಿ ಆದಾಯ ಹೋಗಿದೆ, ನಿಮ್ಮ ಮನೆ ಹಾಳಾಗ. ಆದರೆ ಬಸ್ ಹೋದ್ರಲ್ವೇನ್ರು 30,000 ಬರೋದು. ಅವ್ನು ಪ್ರಾಣ ಹಾಕಿದ್ರೆ ಏನು ಬಂದಿರೋದು ನಿಮಗೆ? ರಾತ್ರಿ 11 ಗಂಟೆ ಅವ್ರು ಕೂತ್ಕೊಂಡು ಚಾರ್ಜ್ ಶೀಟ್ ಟೈಪ್ ಮಾಡಿಸ್ತಾರೆ ಆಫೀಸಲ್ಲಿ. ನಾಚಿಕೆ ಆಗಲ್ವ? ಅಲ್ಲ, ನೀವು ಸಂಸ್ಥೆ ಹಿತ ಕಾಯುವಂಥ ಡ್ರೈವರು, ಕಂಡಕ್ಟರ್ಗೆ ರಾತ್ರಿ 11 ಗಂಟೆ ಅವ್ರು ಕೂತ್ಕೊಂಡು ಚಾರ್ಜ್ ಶೀಟ್ ಕೊಡುವಂಥದ್ದು ಏನಿದೆ? ರಾತ್ರಿ ಅವತ್ತೇ 5ನೇ ತಾರೀಕಿಗೆ 11-12 ಗಂಟೆ ಅವ್ರು ಕೆಲಸ ಮಾಡಿದ್ದಾರೆ, ಉಳಿದ ದಿವಸ ಮಾಡೋದೇ ಇಲ್ಲ. ಕೆಲವು ಕಡೆ ಗುಮಾಸ್ತರುಗಳು ಪಾಪ ಸೇರ್ಕೊಂಡಿದ್ದಾರೆ ಸ್ಟ್ರೈಕ್ಗೆ. ಇನ್ನು ಕೆಲವು ಕಡೆ ಸ್ಟ್ರೈಕ್ ಆದಮೇಲೆ ಸೇರ್ಕೋಬೇಕು ಅಂತಿದ್ರು. ಹೀಗೆಲ್ಲ ನಡೆದಿದೆ. ನಾನು ಹೇಳಿದೇನೆಂದರೆ, ಅಧಿಕಾರಿಗಳು ಕೂಡ ನೀವು ಸಂಘಟನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನಿಮ್ಮಲ್ಲಿ ಸ್ವಾರ್ಥ ಇದೆ, ಭ್ರಷ್ಟಾಚಾರ ಇದೆ. ಯಾವ ಡಿಪೋನಲ್ಲಿ ಭ್ರಷ್ಟಾಚಾರ ಎಲ್ಲ ಹೇಳಿಬಿಡಿ ನೀವು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.